ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಇಲ್ಲಿ ಫಾಲ್ ಸೀಸನ್, ಅಂದರೆ ಇಲ್ಲಿ ಎಲೆಗಳೆಲ್ಲ ಮರದಲ್ಲಿ ಕಲರ್ ಚೇಂಜ್ ಆಗಿಬಿಟ್ಟು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ಸ್ ಕಾಲ್ಡ್ ಇಸ್ ಫಾಲ್. ಸೊ ಫಾಲ್ಗೆ ಇಲ್ಲಿ ಪಂಪ್ಕಿನ್ ಪ್ಯಾಚಸ್ ಅಂತ ಮಾಡ್ತಾರೆ. ಪಂಪ್ಕಿನ್ಸ್ನ ವಿಧವಾಗಿ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಅಷ್ಟೊಂದು ಫನ್ ಆ್ಯಕ್ಟಿವಿಟೀಸ್ ಥರ ಅಲ್ಲೇ ಅರೇಂಜ್ ಮಾಡಿರ್ತಾರೆ. ಸೊ ಈ ವೀಕೆಂಡ್ ನಾವಲ್ಲಿ ಹೋಗೋಣ ಅಂತ ಇದ್ದೀವಿ. ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಆಲ್ಸೋ ಗೋಯಿಂಗ್. ಸೊ ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ವೆದರ್ ಸ್ವಲ್ಪ ಚಳಿ ಇರುತ್ತೆ ಅನ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಸನ್ನಿನೂ ಇತ್ತು. ಸೊ ಮನೆಯಿಂದ ಇವಾಗ ಹೊರಟ್ವಿ ನಾವು, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಲಂಚ್ ಟೈಮ್ ಆಯಿತು. ಹಾಗೆ ಬ್ರಂಚ್ ಮಾಡಿಕೊಂಡು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಐಹಾಪ್ ಅಂತ ಒಂದು ಅಮೆರಿಕನ್ ಬ್ರೇಕ್ಫಾಸ್ಟ್ ಪ್ಲೇಸ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಇವಾಗ ಫಾಲ್ ಸ್ಟಾರ್ಟ್ ಆಗಿದೆ, ಬಟ್ ಆದರೂ ಎಷ್ಟೊಂದು ಕಲರ್ ಚೇಂಜ್ ಇದೆ ನೋಡಿ ಮರಗಳು. ಇದು ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸಲ್ಲೇ ಐಹಾಪ್ ಇರೋದು. ಸೊ ಅಲ್ಲಿಗೆ ಹೊರಟ್ವಿ. ಸೊ ನಮ್ಮ ರೆಗ್ಯುಲರ್ಸ್ನೇ ಆರ್ಡರ್ ಮಾಡಿದ್ವಿ, ಎಗ್ಸ್ ಬೆನೆಡಿಕ್ಟ್ ಆಮ್ಲೆಟ್. ಫುಡ್ ತುಂಬ ಚೆನ್ನಾಗಿರುತ್ತೆ, ಬಟ್ ಸರ್ವಿಸ್ ಸ್ವಲ್ಪ ಲೇಟ್ ಇಲ್ಲಿ. ಇವತ್ತು ನಾವು ಹೋಗ್ತಾ ಇರೋ ಪಂಪ್ಕಿನ್ ಪ್ಯಾಚ್ ಹೆಸರು ಸ್ವಾನ್ಸ್ ಟ್ರೇಲ್ ಫಾರ್ಮ್ಸ್ ಅಂತ. ಇದು ಒಂದು 1/2 hour ಡಿಸ್ಟೆನ್ಸಲ್ಲಿದೆ ನಮ್ಮ ಮನೆಯಿಂದ. ಯೂಶಲಿ ಇಂಥ ಫಾರ್ಮ್ ಲ್ಯಾಂಡ್ಸ್ ಎಲ್ಲನೂ ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿನಲ್ಲೇ ಇರುತ್ತೆ, ಸೊ ದ್ಯಾಟ್ ಅವ್ರಿಗೆ ಆ್ಯಂಪಲ್ ಸ್ಪೇಸ್ ಇರುತ್ತೆ ಅಂತ. ಆಮೇಲೆ ಇಲ್ಲಿ ನೋಡಿ, ಎಂಟರ್ ಆಗಿದ ತಕ್ಷಣ ಪಾರ್ಕಿಂಗ್ಗೆ ತುಂಬಾ ಜಾಗ ಇತ್ತು. ಸೊ ಪಾರ್ಕಿಂಗ್ ಮಾಡಿ ಒಳಗೆ ಹೋಗಿದ ತಕ್ಷಣ ಇಲ್ಲಿ ಅಡ್ಮಿಷನ್ಸ್ ಬೂತ್ ಅಂತ ಇತ್ತು. ನಾವು ಟಿಕೆಟ್ಸ್ನ ಪ್ರೀ ಪರ್ಚೇಸ್ ಮಾಡಿದ್ವಿ. ಸೊ ಅಲ್ಲಿ ಸ್ಕ್ಯಾನ್ ಮಾಡಿಸ್ಬಿಟ್ಟು ಕೈಗೆ ಒಂದು ರಿಸ್ಟ್ ಬ್ಯಾಂಡ್ ಥರ ಕೊಡ್ತಾರೆ, ಅದನ್ನು ತೊಗೊಂಡ್ವಿ. ಎಂಟರ್ ಆಗಿದ ತಕ್ಷಣನೇ ದಿಸ್ ಹ್ಯೂಜ್ ಲ್ಯಾಂಡ್ ಆಫ್ ಪಂಪ್ಕಿನ್ಸ್ ಕಾಣಿಸ್ತು. ನಾನಂತೂ ಚಿಕ್ಕ ಹುಡುಗಿ ಥರ ಓಡಿ ಎಗ್ರಿ ಕುಣಿದಾಡಿ ಫೋಟೋಸ್ ಎಲ್ಲ ತೊಗೊಂಡು ಫುಲ್ ಎಂಜಾಯ್ ಮಾಡಿದೆ. ಆಮೇಲೆ ಈ ಪ್ಯಾಚಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಯು ಕ್ಯಾನ್ ಬೈ ಇಟ್. ಆ್ಯಸ್ ಯು ಕ್ಯಾನ್ ಸಿ, ಇಟ್ ವಾಸ್ ಅ ಪ್ರಿಟಿ ಹ್ಯೂಜ್ ಪ್ಲೇಸ್. ಒಳ್ಳೆ ದೊಡ್ಡ ಜಾತ್ರೆ ಮಾಡೋ ಥರ ಮಾಡಿದ್ರು. ಆಮೇಲೆ ಇಲ್ಲಿ ಸೆಕ್ಷನ್ಸ್ ಥರ ಡಿವೈಡ್ ಮಾಡಿಬಿಟ್ಟಿದ್ರು. ಫಾರ್ಮ್ ಯಾರ್ಡ್, ಆ್ಯಪಲ್ ಆರ್ಚರ್ಡ್, ಆ್ಯನಿಮಲ್ ಬಾರ್ನ್ ಅಂತ. ಈ ಫಾರ್ಮ್ ಯಾರ್ಡಲ್ಲಿ ದೊಡ್ಡ ಕಾರ್ನ್ ಮೇಸ್, ಆಮೇಲೆ ಮಕ್ಳಿಗೆ ಆಟ ಆಡೋದಕ್ಕೆ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇತ್ತು. ಹೇ ಸ್ಟ್ಯಾಕ್ ಇತ್ತು. ಈ ಹೇ ಸ್ಟ್ಯಾಕ್ ಮೇಲೆ ಆಮೇಲೆ ಹತ್ತೋಣ ಅಂದ್ಕೊಂಡು ಕಾರ್ನ್ ಮೇಸ್ಗೆ ಹೊರಟ್ವಿ. ಇಂಥ ಟ್ರ್ಯಾಕ್ಟರಲ್ಲಿ ಕರ್ಕೊಂಡು ಹೋಗ್ತಾರೆ ನಮಗೆ, ಒಂದು 10 ಮಿನಿಟ್ಸ್ ರೈಡಾಗಿ. ಅದಕ್ಕೆ ಇಷ್ಟು ದೊಡ್ಡ ಕ್ಯೂ ಇತ್ತು. ಆಮೇಲೆ ಟ್ರ್ಯಾಕ್ಟರಲ್ಲಿ ಹತ್ತಿದ ತಕ್ಷಣ ದಿ ಗೇವ್ ಅಸ್ ಸಮ್ ಇನ್ಸ್ಟ್ರಕ್ಷನ್ಸ್ನ ಸಾಂಗ್ ಫಾರ್ಮಲ್ಲಿ ಹಾಡಿದ್ರು ಇವರು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕಾರ್ನ್ ಮೇಸ್. ಸೊ ಇವಾಗ ನಾವಿಲ್ಲಿ ಕಾರ್ನ್ ಮೇಸ್ ಅಂತ ಬಂದಿದ್ದೀವಿ. ಹೆಂಗಿರುತ್ತೆ ಅಂದರೆ ಹಿಂಗೆ ದೊಡ್ಡ ದೊಡ್ಡ ಕಾರ್ನ್ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ, ಅದ್ರ ಮಧ್ಯ ಪಾತ್ಸ್ ಮಾಡಿರ್ತಾರೆ. ಸೊ ಒಂದು ಕಡೆಯಿಂದ ಎಂಟರ್ ಆಗಿ ಇನ್ನೊಂದು ಕಡೆ ಎಕ್ಸಿಟ್ ಆಗೋ ಥರ. ಸೊ ಅದ್ರದ್ದು ಮ್ಯಾಪ್ ಇದು. ಸೊ ದಿಸ್ ಇಸ್ ಕಾಲ್ಡ್ ಇಸ್ ವಾಷಿಂಗ್ಟನ್ ಕಾರ್ನ್ ಮೇಸ್ ಅಂತ. ಸೊ ಇದು ವಾಷಿಂಗ್ಟನ್ ಮ್ಯಾಪ್ ಥರನೇ ಕನ್ಸ್ಟ್ರಕ್ಟ್ ಮಾಡಿರೋದೇ ಹಾಗೆ. ಒಂದೊಂದು ಏರಿಯಾಗೂ ಒಂದೊಂದು ಸಿಟಿ ಹೆಸರಿಟ್ಟಿದ್ದಾರೆ. ಆಮೇಲೆ ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ನಾವಿವಾಗ ಇಲ್ಲಿ ಸ್ಪೊಕೇನ್ ಹತ್ರ ಇದ್ದೀವಿ. ಸ್ಪೊಕೇನಿಂದ ಹಿಂಗೆ ಹೋಗಿ ಹೆಂಗೆ ಬೇಕಾದರೂ ಹೋಗ್ಬೋದು. ದಿಸ್ ಈಸ್ ಅವರ್ ಪ್ಲ್ಯಾನ್, ಹಿಂಗೆ ಹೋಗೋಣ ಅಂತ. ಹಿಂಗೆ ಹೋಗಿ ಇಲ್ಲಿ ಫಿನಿಶ್ ಹಿಯರ್ ಅಂತ ಇದೆ. ಸೊ ಇಷ್ಟು ಮಾಡಬೇಕು. ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ, ಬಟ್ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಐ ಆಮ್ ಎಕ್ಸೈಟೆಡ್. ಒಳಗೆ ಎಂಟರ್ ಆಗಿದ ತಕ್ಷಣ ಒಳ್ಳೆ ಹಾರರ್ ಮೂವಿನಲ್ಲಿ ತೋರಿಸ್ತಾರಲ್ಲ ಹಂಗನ್ನಿಸ್ತು. ಸೊ ಹಿಂಗೆ ಮಧ್ಯದಲ್ಲಿ ಹಿಂಗೆ ಒಂದು ಇದ್ರ ಥರ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆಯಿಂದ ಹೋಗಿ ನೋಡಿದ್ರೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಹೋಗ್ತಾ ಇದ್ದೀನಿ. ವಾವ್, ಹಿಂಗಿದೆ ನೋಡಿ, ಕ್ರೇಜಿಯಾಗಿ. ಇಟ್ ಟುಕ್ ಅಸ್ ಅರೌಂಡ್ 20 ಮಿನಿಟ್ಸ್ ಎಕ್ಸಿಟ್ ಹತ್ರ ಬರೋಕ್ಕೆ. ಸೊ ಫೈನಲಿ ಸಿಕ್ತು ಎಕ್ಸಿಟ್. ಸೊ ಹಿಂಗೆ ಆಚೆ ಬಂದಿದ ತಕ್ಷಣ ಅಲ್ಲಿ ಮಕ್ಳಿಗೆ ಆಟ ಆಡೋದಕ್ಕೆಲ್ಲ ಇತ್ತು. ಆಮೇಲೆ ಇಲ್ಲಿ ಹೇ ಸ್ಟ್ಯಾಕ್ ಇತ್ತು. ಐ ವಾಂಟೆಡ್ ಟು ಕ್ಲೈಂಬ್ ಅಪ್ ಅಂಡ್ ಸಿ ಹೆಂಗಿತ್ತು ಅಂತ. ಬಟ್ ದ ವ್ಯೂ ವಾಸ್ ರಿಯಲಿ ಗುಡ್. ಹಿಂಗೆ ಮೇಲ್ಗಡೆಯಿಂದ ನೋಡಿದಾಗ ಅಲ್ಲೇ ಪಕ್ಕದಲ್ಲಿ ಮ್ಯಾಜಿಕಲ್ ಪಂಪ್ಕಿನ್ ಗಾರ್ಡನ್ ಇತ್ತು. ಸೊ ಇಲ್ಲಿ ಡಿಫ್ರೆಂಟ್ ಕಲರ್ಡ್ ಪಂಪ್ಕಿನ್ಸ್ ಇಟ್ಟಿದ್ರು. ನೋಡಿದ ತಕ್ಷಣ ಒಳ್ಳೆ ಪೇಂಟ್ ಮಾಡಿದಾರ ಅಂತ ಅನ್ಸ್ಬಿಡುತ್ತೆ, ಬಟ್ ದೇ ಆರ್ ನ್ಯಾಚುರಲಿ ಗ್ರೋನ್ ದ್ಯಾಟ್ ವೇ. ಇಲ್ಲಿ ಸ್ವಲ್ಪ ಇನ್ಸ್ಟಾಗ್ರಾಮ್ ವರ್ದಿ ಸ್ಪಾಟ್ಸ್ ಎಲ್ಲ ಇತ್ತು, ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡೆ. ನಮ್ಮ ನೆಕ್ಸ್ಟ್ ಸ್ಪಾಟ್ ಆ್ಯಪಲ್ ಆರ್ಚರ್ಡ್ ಆಗಿತ್ತು. ಆ್ಯಪಲ್ ಪಿಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಟ್ ವಾಸ್ ಮೈ ಫಸ್ಟ್ ಟೈಮ್. ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಸ್ಟಾಲ್ ಇತ್ತು. ಎಷ್ಟು kg ಆ್ಯಪಲ್ಗೆ ಎಷ್ಟು ಪೇ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಆಲ್ರೆಡಿ ಎಲ್ಲ ಪಿಕ್ ಮಾಡಿಬಿಟ್ಟಿದ್ದಾರೆ. ಆ್ಯಪಲ್ಸ್ ಒಂದೂ ಕಾಣ್ತಾ ಇಲ್ಲ ಮರದಲ್ಲಿ. ಅಲ್ಲಿದೆ ನೋಡಿ ಒಂದು ಆ್ಯಪಲ್. ಎಷ್ಟೊತ್ತು ನಡೆದಾದ್ಮೇಲೆ ನಮಗೆ ಆ್ಯಪಲ್ಸ್ ಇರೋ ಟ್ರೀಸ್ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು 3 ವೆರೈಟೀಸ್ ಆಫ್ ಆ್ಯಪಲ್ಸ್ ಇತ್ತು. ಕಾಸ್ಮಿಕ್ ಅಂತ, ಅಮ್ರೋಸಿಯಾ, ಹನಿ ಕ್ರಿಸ್ಪ್ ಅಂತ. ನಾವು ಯೂಶಲಾಗಿ ತೊಗೊಳೋದು ಗಾಲಾ ಆ್ಯಪಲ್ಸ್ ಅಂತ, ಅದಿರಲಿಲ್ಲ. ಅದೊಂದು ಸ್ವಲ್ಪ ಇದ್ದಿದ್ರೆ ಫುಲ್ ಖುಷಿ ಆಗೋದು ನನಗೆ. ಇದೆಲ್ಲ ನೋಡಿ ಮಿನಿ ಆ್ಯಪಲ್ಸ್ ಅನಿಸುತ್ತೆ. ಇಷ್ಟು ಪುಟ್ಟಾಣಿಯಾಗಿ ಎಷ್ಟು ಚೆನ್ನಾಗಿದೆ. ಇದನ್ನು ಕಿತ್ಬೇಡಿ ಅಂದಿದ್ದಾರೆ ಆಬ್ವಿಯಸ್ಲಿ. ಅವರೇ ಒಂದು ಬ್ಯಾಗ್ ಕೊಡ್ತಾರೆ ಅದ್ರೊಳಗೆ ಹಾಕ್ಕೊಳ್ಳೋಕ್ಕೆ. ಆಮೇಲೆ ಹಸ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಕಂಟ್ರಿ ಸ್ಟೋರ್ಗೆ ಹೋದ್ವಿ. ಬೇಸಿಕ್ಲಿ ಮರ್ಚೆಂಡೈಸ್ ಇದು.
ಇಲ್ಲಿ ಆ್ಯಪಲ್ ಸೈಡರ್, ಆಮೇಲೆ ತಿನ್ನಕ್ಕೆ ಏನೇನು ಬೇಕೋ ಎಲ್ಲ, ಪಂಪ್ಕಿನ್ ರಿಲೇಟೆಡ್ ಸ್ಟಫ್, ಜಾಮ್, ಬಟರ್ ಎಲ್ಲ ಇತ್ತು. ನಾವು ಇಲ್ಲಿ ಆ್ಯಪಲ್ ಸೈಡರ್ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಮೈ ಫಸ್ಟ್ ಟೈಮ್ ಟ್ರೈಯಿಂಗ್ ಇಟ್. ಆಮೇಲೆ ಇಲ್ಲಿ ಸೈಡರ್ ಡೋನಟ್ ಬಾರ್ನ್ ಅಂತ ಹೋದ್ವಿ. ಇಲ್ಲಿ ಇದು ಪ್ರಿಟಿ ಫೇಮಸ್ ಇದೆ. ಇಲ್ಲೇ ಆ್ಯಪಲ್ ಸೈಡರ್ ಡೋನಟ್ಸನ್ನು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರೆ. ಒಳ್ಳೆ ಹಾಟ್ ಕೇಕ್ಸ್ ಥರ ಸೇಲ್ ಆಗ್ತಾ ಇತ್ತು. ನೆಕ್ಸ್ಟ್ ಸ್ಟಾಪ್ ವಾಸ್ ಆ್ಯನ್ಯುವಲ್ ಬಾರ್ನ್. ಇಲ್ಲಿ ಒಂದು ಟ್ರ್ಯಾಕ್ಟರ್ ನಿಲ್ಸಿದ್ರು, ಅದ್ರ ಮೇಲೆ ಫೋಟೋಸ್ ತೆಕ್ಕೊಂಡೆ ನಾನು. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನಾವು ಕನ್ನಡದಲ್ಲಿ ಹಂದಿ ಥರ ಇದೆಯಾ ಅಂತ ಹೇಳಲ್ವಾ, ನಿಮ್ಗೆ ಅದು ರಿಯಲ್ ಎಕ್ಸಾಂಪಲ್ ತೋರಿಸ್ತೀನಿ. ಆ ಸೈಜಲ್ಲೇ ಇದೆ, ಒಳ್ಳೆ ಹಂದಿ ಥರ ಇದೆ ಇದು, ಹಂದಿ. ಆಮೇಲೆ ಈ ಕೋಳಿ ಮರಿಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ರು. ನನಗಂತೂ ಆ್ಯನಿಮಲ್ಸ್ ಕಂಡ್ರೆ ಸಖತ್ ಭಯ. ನಂದು ರೋದನೆ ನೋಡೋಕ್ಕಾಗ್ದಲ್ಲೇ ಅಲ್ಲಿರೋನು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಟ್ಟ. ಅವಾಗೆ ಸ್ವಲ್ಪ ಧೈರ್ಯ ಬಂದಿದ್ದು ನಂಗೆ ಇಟ್ಕೊಳ್ಳೋದಕ್ಕೆ. ಆಮೇಲೆ ಇಲ್ಲಿ ಎಷ್ಟೊಂದು ಥರ ಆ್ಯನಿಮಲ್ಸ್ ಇತ್ತು, ಒಂಥರ ಖುಷಿ ಆಯಿತು ನೋಡಿ. ಬಟ್ ಎಲ್ಲ ಏನಂದರೆ ಮಿನಿ ವರ್ಷನ್ಸ್ ಇತ್ತು. ಹಾರ್ಸ್, ಕಾಫ್, ದೇ ವರ್ ಆಲ್ಸೋ ಅಪ್ ಫಾರ್ ಬಾಯಿಂಗ್. ಲಾಸ್ಟಲ್ಲಿ ಹಿಂಗೆ ಸ್ಲೈಡ್ ಆಡಿ ಫುಲ್ ಖುಷಿ ಆಯಿತು. ಆಮೇಲೆ ಇಲ್ಲಿ ನೋಡಿ ಜೋಳ ಹೆಂಗೆ ನಮ್ಮ ಇಂಡಿಯಾನಲ್ಲಿ ಕೆಂಡದಲ್ಲಿ ಸುಡ್ತಾರಲ್ಲ, ಇಲ್ಲಿ ಫರ್ನೇಸಲ್ಲಿ ಸುಟ್ಟು ಅಲ್ಲೇ ಕೊಡ್ತಾಯಿದ್ರು. ಹಾಗೆ ನಾನು ಬಟರ್ ಡಿಪ್ಟ್ ತೊಗೊಂಡಿದ್ದೆ. ಸೊ ಹಿಂಗಿತ್ತು ನಮ್ಮ ಸ್ಯಾಟರ್ಡೇ. ನಿಮಗೆ ಹೆಂಗೆ ಅನಿಸ್ತು ಈ ಪಂಪ್ಕಿನ್ ಪ್ಯಾಚ್ ಅಂತ ಹೇಳಿ. ಸೇಮ್ ಆಲ್ಮೋಸ್ಟ್ ನಮ್ಮ ಜಾತ್ರೆ ಇರುತ್ತಲ್ಲ ಬ್ಯಾಂಗ್ಳೂರಲ್ಲಿ, ಹಾಗೆ ಇದೆ ಆಲ್ಮೋಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಶೋ ಮಿ ಆಲ್ ದ ಲವ್. ಬಾಯ್.